ರೆಸ್ಟೋರೆಂಟ್ ಹಾಗೂ ಹೋಟೆಲಲ್ಲಿ ಮಾಡೋ ಥರ ಈಸಿಯಾಗಿ 10 ನಿಮಿಷದ ಒಳಗಡೆ ಕಾಜು ಮಸಾಲ ಅಥವಾ ಕಾಜು ಕರಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇವತ್ತು. ಮುಂಚೆ ಏನು ಬಾಡಿಸ್ಕೋಬೇಕಾಗಿಲ್ಲ, ಏನಿಲ್ಲ, ಡೈರೆಕ್ಟ್ಲಿ ಮಾಡ್ಬೋದು. ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಇದೆಲ್ಲನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಬಾದಾಮ್ ಹಾಗೂ ಸ್ವಲ್ಪ ಕಾಜು ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಕಲರ್ ಬರಲಿ ಅಂತ. ಈ ಕಾಜುಗಳನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಬಾಡಿಸ್ಕೊಂಡು ನಾವು ಕರಿಗೆ ಹಾಕ್ಕೊಳ್ತೀವಿ. ಮುಂಚೆ ಹೇಳಿದಾಗೆ ಇದೇನು ಬಾಡಿಸ್ಕೋಬೇಕಾಗಿಲ್ಲ, ಫ್ರೈ ಮಾಡಬೇಕಾಗಿಲ್ಲ, ಸೌಟೆ ಮಾಡಬೇಕಾಗಿಲ್ಲ. ಡೈರೆಕ್ಟ್ಲಿ ಒಂದು ಕೋರ್ಸ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಕೆಂಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇದ್ರ ಜೊತೆಗೆ ನೆನೆಸ್ಕೊಂಡಿರುವಂಥ ಬಾದಾಮ್ ಕೂಡ ಕಾಜು ಕೂಡ ಹಾಕ್ಕೊಂಡು ಒಂದು ಕೋರ್ಸ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಬೋದು ಬೇಡ, ಬಿಕಾಸ್ ಅದು ಬಾಯಲ್ಲಿ ಕ್ರಂಚ್ ಬರಬೇಕು. ಇಲ್ಲಾಂದರೆ ಬರೀ ಕಾಜು ಸಾರು ತಿಂದಂಗೆ, ಸಾಂಬಾರು ತಿಂದ ಥರ ಹತ್ತುತ್ತೆ. ಇದು ಪೇಸ್ಟ್ ರೆಡಿ ಮಾಡಿಕೊಂಡು ಆಮೇಲೆ ನಾವು ಡೈರೆಕ್ಟ್ಲಿ ಕರಿ ಮಾಡ್ಕೊಳ್ಳೋಕ್ಕೆ, ಮಸಾಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಹೋಟೆಲಲ್ಲೆಲ್ಲ ಫುಡ್ ಕಲರೆಲ್ಲ ಯೂಸ್ ಮಾಡ್ತಾರೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ರೆಡ್ ಚಿಲ್ಲೀಸ್ನ, ಕೆಂಮೆಣಸಿನ್ಕಾಯಿನ ನೀರಲ್ಲಿ ನೆನೆ ಇಟ್ಕೊಂಡಿದ್ದೆ. ಈಗ ಕಾಜುನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಬೆಣ್ಣೆ ಬಳಸಿದ್ದೀನಿ, ನೀವು ತುಪ್ಪ ಕೂಡ ಬಳಸ್ಕೋಬೋದು. ಸ್ವಲ್ಪ ಸ್ಲೈಟಾಗಿ ರೋಸ್ಟ್ ಮಾಡಿಕೊಂಡು ಕಲರ್ ಚೇಂಜ್ ಆದ ತಕ್ಷಣ ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ. ಓಕೆ, ಎಣ್ಣೆ ಕೂಡ ಬಳಸ್ಕೋಬೋದು, ಬಟ್ ತುಪ್ಪ ಅಥವಾ ಬೆಣ್ಣೆಲಿ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೈಡ್ಗೆ ಎತ್ತಿಟ್ಕೊಂಡ ತಕ್ಷಣ ಅದೇ ಬಾಣಲೆಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ನಿಮ್ಮ ಮನೇಲಿ ಬರೋ ಎಲ್ಲ ಮಸಾಲೆಗಳನ್ನು ಹಾಕಿ, ಚಕ್ಕೆ ಆಗಿರ್ಬೋದು, ಒಂದು ಇಲೈಚಿ ಆಗಿರ್ಬೋದು, ಪುಲಾವ್ ಎಲೆ ಅಥವಾ ಮಸಾಲೆ ಎಲೆ ಕೂಡ ಹಾಕ್ಕೋಬೋದು. ಲವಂಗ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ. ಇದು ಬಾಡಿಸ್ಕೊಂಡ ತಕ್ಷಣ ರುಬ್ಬಿಟ್ಕೊಂಡಿರೋಂಥ ಮಸಾಲ, ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ. ಕಾಜು ನೆನೆಸಿರೋ ನೀರನ್ನೇ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಕೆಂಪು ಮಸಾಲ ಪುಡಿ ಅಥವಾ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಸಾಲ ಆಯಿಲ್ ಬಿಡೋವರೆಗೂ ಬಾಡಿಸ್ಕೋಬೇಕು. ನಂತರ ರೋಸ್ಟ್ ಮಾಡಿರೋಂಥ ಕಾಜು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕು ಆ ಥರ ನೀರನ್ನ ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದು ಹಾಕಿದ ತಕ್ಷಣ ಸ್ವಲ್ಪ ಕ್ರೀಮಿ ಲೇಯರ್ ಬರಲಿ ಅಂತ ಹೇಳಿ ಮನೆಯಲ್ಲೇ ನಾನು ಕೆನೆನ ತೆಗೆದಿಟ್ಕೊಂಡಿರ್ತೀನಿ, ಬೆಣ್ಣೆ ಮಾಡಲಿಕ್ಕೆ, ತುಪ್ಪ ಮಾಡಲಿಕ್ಕೆ. ಅದರಲ್ಲಿಂದ ಒಂದು 2 ಸ್ಪೂನ್ ಕೆನೆ ಹಾಕಿದ್ದೀನಿ, ಅಥವಾ ಫ್ರೆಶ್ ಕ್ರೀಮ್ ಅಂತನೂ ಹಾಕ್ಬೋದು. ಕೆನೆನ ನೀವು ಹಾಕೋರಿದ್ರೆ ಒಂದು ಸ್ವಲ್ಪ ಅದನ್ನು ಫೋರ್ಕಿಂದ ಬೀಟ್ ಮಾಡಿ ಹಾಕ್ಕೊಳ್ಳಿ. ಅದು ಕೆನೆಗಟ್ಟಲ್ಲ ಕರೀಲಿ. ಸ್ವಲ್ಪ ಸ್ಲೈಟಾಗಿ ಸ್ವೀಟ್ನೆಸ್ ಕೂಡ ಕೊಡುತ್ತೆ ಕರಿಗೆ. ಒಂದು ಕುದಿ ಬಂದ ತಕ್ಷಣ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂಗೆ ರೆಡಿ ಮಾಡಿಕೊಂಡು, ಇದ್ರ ಜೊತೆಗೆ ನಾನು ಹಚ್ಕೊಳ್ಳೋಕ್ಕೆ ಬಿಸಿ ಬಿಸಿ ಚಪಾತಿ ಮಾಡಿದ್ದೆ. ಬಿಸಿ ಬಿಸಿ ಚಪಾತಿ ಹಾಗೂ ಕಾಜು ಮಸಾಲ ಎರಡನ್ನೂ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನಿ. ಹೋಟೆಲ್ಗೆ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.